ಅನ್ನಭಾಗ್ಯದ ಅಕ್ಕಿಯಲ್ಲಿ ಶ್ರೀರಾಮನ ಮಂತ್ರಾಕ್ಷತೆ ಅನ್ನುವಂತ ಹೇಳಿಕೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಸುಳ್ಳು ಹೇಳಿದ್ರೆ ಆ ಶ್ರೀರಾಮ ಮೆಚ್ಚುವನೇ, ಪಡಿತರ ರಸೀತಿಯಲ್ಲಿ ರಾಜ್ಯ ಸರ್ಕಾರದ ಕೊಡುಗೆ ಶೂನ್ಯ, ತಮ್ಮ ಗ್ಯಾರಂಟಿಗಳ ಬಂಡವಾಳ ಬಯಲಾಗಿದೆ, ಇನ್ನೆಷ್ಟು ದಿನ ಜನರನ್ನು ಯಾಮಾರಿಸ್ತೀರಿ ಅಂತ ಟ್ವೀಟ್ ಮಾಡಿದ್ದಾರೆ. ಅನ್ನಭಾಗ್ಯದ ಅಕ್ಕಿಯಲ್ಲಿ ಶ್ರೀರಾಮನ ಮಂತ್ರಾಕ್ಷತೆ ಮಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು. ವಿಪಕ್ಷ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸುಳ್ಳು ಹೇಳಿದರೆ ಆ ಶ್ರೀರಾಮ ಮೆಚ್ಚುವನೇ, ಪಡಿತರ ರಸೀತಿಯಲ್ಲಿ ರಾಜ್ಯ ಸರ್ಕಾರದ ಕೊಡುಗೆ ಶೂನ್ಯ, ತಮ್ಮ ಗ್ಯಾರಂಟಿಗಳ ಬಂಡವಾಳ ಈಗ ಬಯಲಾಗಿದೆ, ಇನ್ನೆಷ್ಟು ದಿನ ಜನರನ್ನು ಯಾಮಾರಿಸ್ತೀರ ಅಂತ ಟ್ವೀಟ್ ಮೂಲಕವಾಗಿ ತಿವಿದಿದ್ದಾರೆ. ಹೇಳಿಕೆನೇ ನಾನು ಖಂಡಿಸ್ತೀನಿ. ಫಸ್ಟ್ ಆಫ್ ಆಲ್, ಒಬ್ಬ ಮಂತ್ರಿಯಾಗಿ ಸಂವಿಧಾನ ಕರ್ನಾಟಕದ ಅಖಂಡ ಕರ್ನಾಟಕದ ಕನ್ನಡದ ಒಂದು ರಾಜ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಸ್ವೇರ್ ಮಾಡಿ ಪ್ರಮಾಣ ವಚನ ಮಾಡಿ, ಇವತ್ತು ಈಗಾಗಲೇ ನಮ್ಮಲ್ಲಿ ಬಡದಾಟಗಳು ಮಹಾರಾಷ್ಟ್ರದ ಪುಂಡ್ರ ಗಲಾಟೆ ಯಾವಾಗೂ ಇದ್ದಿದ್ದೆ. ಪ್ರತಿ ಸರಿನೂ ಕೂಡ ಅಲ್ಲಿನ MES ಸಂಘಟನೆ ಇಲ್ಲಿ ಬರೋದು, ಇಲ್ಲಿ ಗಲಾಟೆ ಮಾಡಿಸೋದು, ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು ಎಲ್ಲನೂ ಕೂಡ ಮಾಡ್ತಾನೆ ಇದೆ ಪ್ರತಿ ಸರಿನೂ. ನನಗನ್ಸುತ್ತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋವಂಥದ್ದು ವೋಟ್ ಪಾಲಿಟಿಕ್ಸ್ಗೋಸ್ಕರ, ಮರಾಠ ವೋಟ್ ಇದೆಯಲ್ಲ ಆ ವೋಟ್ ಪಾಲಿಟಿಕ್ಸ್ಗೋಸ್ಕರ, ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಒಂದು ಬೆಂಕಿ ಹಚ್ಚೋಕ್ಕೋಸ್ಕರ ಕೊಟ್ಟಿರೋವಂಥದ್ದು. ಇದರಿಂದ ಕರ್ನಾಟಕದ 7 ಕೋಟಿ, ಅಲ್ಲಿರೋರು ಒಂದು ಸ್ವಲ್ಪ ಜನ ಇರ್ಬೋದು, ಇರ್ಬೋದು, ಆದರೆ ಕರ್ನಾಟಕದ 7.5 ಕೋಟಿ ಜನ ಇರೋದೆ ಅವ್ರ ಮನಸ್ಸಿಗೆ ಮಂತ್ರಿಗಳು ಒಂದು ರೀತಿ ನೋವು ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ. ಒಬ್ಬ ಮಂತ್ರಿಯಾಗಿ ಈ ಥರ ಹೇಳಿಕೆ, ಮೊದಲೇ ಪ್ರಾಬ್ಲಮ್ ಇದೆ, ಡಿಸ್ಪ್ಯೂಟ್, ಇದನ್ನು ಮಹಾರಾಷ್ಟ್ರದವರು ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಖ್ಯಾತೆ ತೆಗೆಯೋಕ್ಕೆ ಇನ್ನೊಂದು ಅಸ್ತ್ರವನ್ನು ನಾವು ಅವ್ರು ಕೊಟ್ಟಾಗಾಯಿತು. ಕಾಂಗ್ರೆಸ್ ಅವ್ರಿಗೆ ಯಾಕೆ ಈ ವಕ್ರ ಬುದ್ಧಿ? ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ವಕ್ರ ಬುದ್ಧಿ ಮಾಡಿ ಅವರು ಅನ್ಯಾಯ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ವಕ್ರ ಬುದ್ಧಿಯನ್ನು ತೋರಿಸುವಂಥ ಅವಶ್ಯಕತೆ ಇತ್ತ. ಸರ್, ಇನ್ನು ಡಿ.ಕೆ. ಶಿವಕುಮಾರ್ ಅವರು ಅಕ್ಷತೆ ಏನು ರಾಮನ ಇದಕ್ಕೆ ಅಕ್ಷತೆ ಏನು ಕೊಡ್ತಾ ಇದ್ದಾರೆ, ಅದು ನಾವು ಕೊಡುವಂತ ಅನ್ನಭಾಗ್ಯದಿಂದ ಕೊಡ್ತಾ ಇರೋದು, ಅಕ್ಷತೆ ಏನು ಮಾಡ್ತಿರೋದೇ ಅನ್ನಭಾಗ್ಯದಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದರೆ ಅವರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, 1 kg ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಅವ್ರು 10 kg ಕೊಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರು, ಲಾಸ್ಟ್ಗಿಲ್ಲ 5 kg ಕೊಡ್ತೀನಿ ಅಂದರು. 5 kgನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 kgನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 kg ಹೊಡೆದ್ಬಿಟ್ಟಿದ್ದಾರೆ ಇವರು. 3 kg ಕೊಡ್ತಾ ಇರೋದು ಈಗ ಮೋದಿಯವರ ಅಕ್ಕಿನೇ ಬರ್ತಾ ಇರೋದು. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ಹೋಯ್ತು, ಅದೆಲ್ಲ ಆ ಕಾಲ ಎಲ್ಲ ಹೊರಟೋಯ್ತು. ಈಗ ಯಾವುದು ಒಂದೇ ಒಂದು ಕಾಳನ್ನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇಲ್ಲ. ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ, ನರೇಂದ್ರ ಮೋದಿಯವರ ಸರ್ಕಾರ. ಅದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೆಯದು. ಮತ್ತು ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ದೇವಸ್ಥಾನಗಳಿದೆ,